ಇವತ್ತಿನ ನನ್ನ ಕ್ಲಾಸಿಗೆ ನಿಮ್ಮೆಲ್ಲರ ಸ್ವಾಗತ. ಈ ದಿನ ನಾನು ತುಂಬ ಸಿಂಪಲಾಗಿ ಕುಚ್ಚು ಮಾಡ್ಬೋದು. ಇದನ್ನು ಎಲ್ಲ ಜನರು ಮನೇಲಿ ತಾವೇ ಕೂತ್ಕೊಂಡು ತುಂಬ ಚೆನ್ನಾಗಿ ಮಾಡೋವಂಥ ಒಂದು ಸುಂದರವಾದ ಕುಚ್ಚನ್ನು ಹೇಳ್ಕೊಡ್ತೀನಿ. ಇದು ಒಂದು ಸೀರೆಯಲ್ಲಿ ಮಲ್ಟಿ ಕಲರ್ ಇರುತ್ತೆ. ಇವಾಗ ಪಿಂಕ್ ಕಲರು, ಬಾರ್ಡ್ರಲ್ಲಿ ಆರೆಂಜ್ ಕಲರು ಈ ಥರ ಇದ್ದರೆ ಇವೆರಡು ಕಾಂಬಿನೇಷನಲ್ಲಿ ಒಂದೇ ಇದರಲ್ಲಿ ಹಾಕೋವಂಥದ್ದು ಕುಚ್ಚನ್ನು ನಾನು ಹೇಳ್ಕೊಡ್ತೀನಿ. ಅದು ಒಂದೇ ಕುಚ್ಚಲ್ಲಿ ಎರಡು ಕಲರು ಬರುತ್ತೆ, ನೋಡಲು ತುಂಬ ಸುಂದರವಾಗಿ ಕಾಣುತ್ತೆ. ಆ ಥರ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ಫಸ್ಟ್ ಇದಕ್ಕೆ ಏನು ಬೇಕು ಅಂದರೆ ಈ ಸೀರೆ ಮ್ಯಾಚಿಂಗ್ ಕಲರ್ ಪಿಂಕ್ ಕಲರ್ ದಾರ, ಆರೆಳೆ ದಾರ, ಅದನ್ನು ನಾನು ಇದನ್ನು 30 ಎಳೆ ಸುತ್ಕೊಂಡಿದ್ದೀನಿ. ಮತ್ತು ಇದು ಆರೆಂಜ್ ಕಲರು, ಇದು 30 ಎಳೆ ತೊಗೊಂಡಿದ್ದೀನಿ. ಮತ್ತು ಇದು ಜರಿ, ಈ ಜರಿ ಕುಚ್ಚು ಕಟ್ಟಕ್ಕೆ ಬೇಕಾಗುತ್ತೆ. ಆಮೇಲೆ ಇದು 2 ಸೂಜಿ, ಈ ಥರ ಕುಚ್ಚು ಹಾಕೋಂಥ ಸೂಜಿ 2 ಬೇಕಾಗುತ್ತೆ ಇದಕ್ಕೆ, ಯಾಕಂದರೆ ಒಂದರಲ್ಲೇ 2 ಕಲರ್ ಬರೋದ್ರಿಂದ 2 ಈ ಥರ ಸೂಜಿಗಳು ಬೇಕಾಗುತ್ತೆ. ಮತ್ತು ಈ ಥರ ಒಂದು ಜರಿ ಕಟ್ಟಕ್ಕೆ ಒಂದು ಸೂಜಿ ಬೇಕಾಗುತ್ತೆ. ಮತ್ತು ಫೆವಿಕ್ರಿಲ್ ಅಲುಗಾಡಲಾರ್ದಂಗೆ ಹಾಕ್ಕೊಳ್ಳಿಕ್ಕೆ, ಮತ್ತು ಒಂದು ಕತ್ರಿ. ಇಷ್ಟು ಇದ್ದರೆ ತುಂಬ ಸುಂದರವಾದ ಒಂದು ಕುಚ್ಚನ್ನು ಹಾಕ್ಬೋದು. ಈ ರೀತಿಯಾಗಿ 2 ಕಲರ್ ದಾರನೂ ಒಂದೊಂದು ಸೂಜಿ ಒಳಗಡೆ ಪೋಣಿಸ್ಕೊಳ್ಬೇಕು. 30 ಎಳೆ ಪೋಣಿಸ್ಕೊಂಡಿದ್ದೀನಿ. ಇದು 30, ಇದು 30, ಇದು 30, 60 ಆಯಿತು. ಅಷ್ಟನ್ನು ಪೋಣಿಸ್ಕೊಂಡಿದ್ದೀನಿ. ಇದು ನಿಟ್ಟಿಂಗ್ ನೀಡಲ್ ಸ್ನೇಹಿತರೆ. ಇದರಿಂದ ನೀವು ತುಂಬ ಚೆನ್ನಾಗಿ ಸೀರೆಗಳು ತುಂಬ ಹಾರ್ಡ್ ಇರುತ್ತೆ ಒಮ್ಮೊಮ್ಮೆ, ಆಗ ನಿಮಗೆ ಹೋಲ್ ಮಾಡಲು ಕಷ್ಟ ಆಗಿದ್ರೆ ಈ ಥರ ನಿಟ್ಟಿಂಗ್ ನೀಡಲಿಂದ ಈ ಥರ ಫಸ್ಟೇ ನಾವು ಈ ಥರ ಹೋಲ್ ಮಾಡಿಕೊಡ್ಬೋದು. ಹೋಲ್ ಮಾಡಿ ಇದರೊಳಗಡೆ ನಾವು ದಾರ ಥರ ತುಂಬ ಸುಲಭ ಆಗುತ್ತೆ. ಇದಕ್ಕೆ ಡಿಸ್ಟೆನ್ಸ್ ಇಟ್ಕೊಳ್ಳೋಕ್ಕೆ ಈ ಒಂದು ಹೆಬ್ಬೆಟ್ಟಿನ ಅಂತರಕ್ಕೆ, ಒಂದೊಂದು ಹೆಬ್ಬೆಟ್ಟಿನ ಅಂತರಕ್ಕೆ ಒಂದೊಂದು ಹೋಲ್ ಮಾಡ್ಕೊಳ್ತಾ ಹೋಗ್ಬೋದು. ಈ ಥರ ಒಂದೊಂದು ಹೆಬ್ಬೆಟ್ಟಿನ ಅಂತರಕ್ಕೆ ಒಂದೊಂದು ಹೋಲ್ ಮಾಡಿದ್ರೆ ಅದೇ ಜಾಗದಲ್ಲಿ ನಿಮಗೆ ಡಿಸ್ಟೆನ್ಸ್ ಎಲ್ಲ ಕರೆಕ್ಟಾಗಿ ಸಿಗುತ್ತೆ. ಮತ್ತು ಒಂದು ಉದ್ದ ಗಿಡ್ಡ ಆ ಥರನೂ ಆಗೋಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಡಿಸ್ಟೆನ್ಸ್ ಎಲ್ಲ ಕರೆಕ್ಟ್ ಮೇಂಟೈನ್ ಆಗುತ್ತೆ. ಈಗ ನಾನು ಇದರೊಳಗಡೆ ದಾರ ಹಾಕ್ಕೊಳ್ತೀನಿ. ದಾರನ ಒಳಗಡೆ ಸೇರಿಸಿದ ನಂತರ ಅದೇ ಜಾಗದಲ್ಲಿ ಈ ಪಿಂಕ್ ಕಲರ್ ದಾರ ಇದನ್ನು ಸೇರಿಸ್ಕೊಳ್ತೀನಿ.
ಸೆರಗನ್ನು ಕಟ್ಕೊಳ್ಬೇಕು. ಒಂದೇ ರೀತಿಯಾಗಿ ಒಂದೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಚೆನ್ನಾಗಿ ಒಂದೇ ಥರ ಕಟ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ. ಇದನ್ನು ನಾವು ಯಾವ ಥರ ಟ್ರಿಮ್ ಮಾಡಬೇಕು ಅಂದರೆ ಒಂದೇ ಥರ ಕಾಣೋಂಗೆ ಟ್ರಿಮ್ ಮಾಡಬೇಕು. ಇದೊಂದು ಉದ್ದ ಗಿಡ್ಡ ಒಂಥರ ಲೆಂತ್ ಎಲ್ಲ ಡಿಫ್ರೆನ್ಸ್ ಇದೆ, ಅದೆಲ್ಲ ಕರೆಕ್ಟ್ ಆಗೋಂಗೆ ಇದನ್ನು ಕಟ್ ಮಾಡಬೇಕು. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ಟ್ರಿಮ್ ಮಾಡೋದು ತುಂಬ ಈಸಿ. ಈ ಥರ ಶಾರ್ಪ್ ಇರೋದೊಂದು ಕತ್ತರಿ ತೊಗೋಬೇಕು ಮತ್ತು ಈ ತುದಿನ ಒಟ್ಟಿಗೆ ಹಿಡಿದು ಒಂದೇ ಸರಿ ಕಟ್ ಮಾಡಬೇಕು.